ಸ್ವಾಮೀಜಿಗಳು ರಾಜಕೀಯ ಸೇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಸಚಿವ ಅಶ್ವಥ್ ನಾರಾಯಣ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೂ ಜನತಾ ಪಾರ್ಟಿಯಲ್ಲಿ ಮುಕ್ತ ಆಹ್ವಾನವಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗುತ್ತೆ. ಯೋಗಿ ಆದಿತ್ಯನಾಥ್ ಸನ್ಯಾಸಿಯಾಗಿದ್ದವರೇ, ಸನ್ಯಾಸಿಗಳಾಗಿದ್ದು ಶಾಸಕರು ಆಗಿದ್ದಾರೆ, ಮಂತ್ರಿಯಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ರು. ಈ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಹೀಗಾಗಿ ಎಲ್ಲರಿಗೂ ಮುಕ್ತ ಆಹ್ವಾನವಿದೆ ಅಂತ ಹೇಳಿದ್ದಾರೆ. ಯಾರನ್ನು ಹೊರತುಪಡಿಸಿ ಏನು ವ್ಯವಸ್ಥೆ ನಡೆಸುವಂಥದ್ದೇನಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಭಾಗವಹಿಸುವಂಥದ್ದಾಗ್ಬೋದು. ಇವತ್ತು ಯೋಗಿ ಆದಿತ್ಯನಾಥರು ಅವರು ಸಹ ಒಂದು ಸನ್ಯಾಸಿಗಳಾಗಿರು. ಇವತ್ತು ಹಲವಾರು ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕರಾಗಿದ್ದಾರೆ, ಮಂತ್ರಿಯಾಗಿದ್ದಾರೆ, ಲೋಕಸಭಾ ಸದಸ್ಯರಾಗಿದ್ದಾರೆ, ವಿವಿಧ ಸ್ಥಾನದಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಎಲ್ಲರಿಗೂ ಸೇರಿರುವಂಥ ಪಕ್ಷ. ಹಾಗಾಗಿ ಮುಂದೆ ಬಿಜೆಪಿಗೆ ವೋಟ್ ಹಾಕ್ತಾ ಇರಿ, ವರ್ಷ ಸೈಟ್ ಹಂಚಿಕೆ ಮಾಡ್ತೀವಿ ಅಂತ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಮುಖ್ಯಮಂತ್ರಿ ನಗರ ನಿವೇಶನ ಯೋಜನೆಯಡಿ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮದಲ್ಲಿ ಸೋಮಣ್ಣ ಮಾತನಾಡಿದ್ದು, ಗುಂಡ್ಲುಪೇಟೆಯಲ್ಲಿ 30 ವರ್ಷದಿಂದ ಯಾರಿಗೂ ನಿವೇಶನ ಹಂಚಿಕೆ ಮಾಡಿಲ್ಲ. ಇನ್ನು ಮುಂದೆ ಬಿಜೆಪಿಗೆ ವೋಟ್ ಹಾಕ್ತಾ ಇರಿ, ವರ್ಷ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಗೇಶ್ ಅವರು 22 ವರ್ಷ ಆಯ್ತು ಸೈಟ್ಗಳು ಕೊಟ್ಟು ಅಂತ, 30 ವರ್ಷ ಆಯ್ತಾ, ಇನ್ಮೇಲೆ ವರ್ಷ ಕೊಡ್ತೀವಿ. ಬಿಜೆಪಿನೇ ವೋಟ್ ಹಾಕ್ತಾ ಇದ್ರಿ, ವರ್ಷ ನಾವು ಕೊಡ್ತಾನೆ ಇರ್ತೀವಿ. ಇನ್ನು ವಿಧಾನಸಭೆಗೆ ಯಡಿಯೂರಪ್ಪ ವಿದಾಯ ವಿಚಾರ ಕುರಿತು ಸೋಮಣ್ಣ ಪ್ರತಿಕ್ರಿಯಿಸಿದ್ದು, ಎಲ್ಲರೂ ಒಂದು ದಿನ ವಿದಾಯ ಹೇಳಲೇಬೇಕಲ್ವಾ, ಒಂದು ಏಜ್ ಆದಮೇಲೆ ಹೋಗಲೇಬೇಕಲ್ವಾ. ದೇಶದಲ್ಲಿ ಹಿಂದೆ ಬಹುತೇಕ ಮಂದಿ ಈ ರೀತಿ ಬಂದು ಹೋಗಿದ್ದಾರೆ, ನಾವು ಕೂಡ ಮುಂದೊಂದು ದಿನ ವಿದಾಯ ಹೇಳಲೇಬೇಕು ಅಂತ ಹೇಳಿದ್ದಾರೆ. ಆಗಬೇಕಲ್ವಾ, ಒಂದು ಏಜ್ ಆದಮೇಲೆ ಎಲ್ಲರೂ ಹೋಗ್ಬೇಕಲ್ವ. ಇವತ್ತು ಹಂಗೆ ಹೇಳಿದ್ದಾರೆ. ಈ ದೇಶದಲ್ಲಿ ಬಹುತೇಕರು ಏನು ಹಿಂದೆ ಎಲ್ಲ ಬಂದು ಹೋಗಿದ್ದಾರೆ. ನಾವು ನೆಕ್ಸ್ಟ್ ಒಂದು ಸಾರಿ ವಿದಾಯ ಹೇಳಲೇಬೇಕು. ಪುಟ್ಟರಂಗ ಶೆಟ್ಟರು ಒಂದು ಸಾರಿ ವಿದಾಯ ಹೇಳಲೇಬೇಕು. ಯಮಕನಮರಡಿ ಮತಕ್ಷೇತ್ರದಲ್ಲಿ ರಾಜಕೀಯ ಕೆಸರುಚಾಟ ಜೋರಾಗಿದೆ. ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಬಿಜೆಪಿ ಮುಖಂಡ ಮಾರುತಿ ಅಷ್ಟಗಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಿದ್ದು, ಸುತಗಟ್ಟಿ ಗ್ರಾಮಕ್ಕೆ ಪಾದಯಾತ್ರೆ ತಲುಪಿದಾಗ ಗಲಾಟೆ ಆಗಿದೆ. ಯಮಕನಮರಡಿ ಕಾಂಗ್ರೆಸ್ ಶಾಸಕರಾಗಿರುವಂಥ ಸತೀಶ್ ಪರ ಘೋಷಣೆಯನ್ನು ಕೂಗಿ ಪಾದಯಾತ್ರೆಗೆ ಅಡ್ಡಿಪಡಿಸಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಬಿಜೆಪಿ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಧ್ವಜವನ್ನು ಹಿಡಿದು ಕಾಂಗ್ರೆಸ್ ಹಾಗೂ ಶಾಸಕ ಸತೀಶ್ ಜಾರಕಿಹೊಳಿ ಪರ ಘೋಷಣೆಯನ್ನು ಕೂಗಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ರಾಷ್ಟ್ರ ರಾಜಧಾನಿಯಲ್ಲಿ ದೆಹಲಿ ಕರ್ನಾಟಕ ಸಂಘದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಬಾರಿಸು ಕನ್ನಡ ಡಿಂಡಿಮವ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಏಕ ಭಾರತ ಶ್ರೇಷ್ಠ ಭಾರತ ಹೆಸರಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಪ್ರಧಾನಿ ಮೋದಿ ಕನ್ನಡದ ಮಹನೀಯರನ್ನು ಸ್ಮರಿಸಿ ಕರ್ನಾಟಕವನ್ನು ಹಾಡಿ ಹೋಗಲಿದ್ದಾರೆ. ಕರ್ನಾಟಕವಿಲ್ಲದೆ ಭಾರತವಿಲ್ಲ, ಕರ್ನಾಟಕದ ಹನುಮಾನ್ ಇಲ್ಲದೆ ರಾಮಾಯಣವೇ ಇಲ್ಲ ಅಂತ ಹೇಳಿದ್ರು. ಅಲ್ಲದೆ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿ ಎಲ್ರಿಗೂ ಕನ್ನಡ ಕಲಿಸಿ ಅಂತ ಮೋದಿ ಹೇಳಿದರು. ವಿಐಎಸ್ಎಲ್ ಕಾರ್ಖಾನೆ ಉಳಿಸಿ ಅಂತ ಆಗ್ರಹಿಸಿ ಶಿವಮೊಗ್ಗದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದೆ ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನು ಮಾಡಲಾಯಿತು. ಕಾರ್ಖಾನೆಗೆ ಬಂಡವಾಳ ಹಾಕದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕರು ಆಕ್ರೋಶವನ್ನು ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ವಿವಿಧ ಪಕ್ಷದ ಮುಖಂಡರು, ಪ್ರಗತಿಪರರು, ರೈತ ಸಂಘ ಹಾಗೂ ದಲಿತ ಸಂಘಟನೆಗಳು ಸೇರಿ ಇತರರು ಭಾಗಿಯಾಗಿದ್ದರು. ಹಾವೇರಿಯಲ್ಲಿ ನಕಲಿ ಸ್ವಾಮೀಜಿಗೆ ಜನರು ಧರ್ಮದೇಟನ್ನು ಕೊಟ್ಟಿದ್ದಾರೆ. ಹಾನಗಲ್ ತಾಲೂಕಿನ ಮುಳತಳ್ಳಿ ಗ್ರಾಮದಲ್ಲಿ ಸುಳ್ಳು ಹೇಳಿ ಹಣ ದೋಚಿ ಪರಾರಿಯಾಗಿದ್ದಂಥ ಗುರುಪಾದಯ್ಯ ವಿರಕ್ತ ಮಠ ಎಂಬ ನಕಲಿ ಸ್ವಾಮೀಜಿಗೆ ಜನರು ದೇವಸ್ಥಾನದಲ್ಲಿ ಕೂಡಿ ಹಾಕಿ ಥಳಿಸಿದ್ದಾರೆ. ಧಾರವಾಡ ಮೂಲದ ವಿರಕ್ತ ಮಠದ ಸ್ವಾಮೀಜಿ ಅಂತ ಹೇಳ್ತಾ ಇದ್ದಂಥ ಫೇಕ್ ಕಾವಿದಾರಿ ಟ್ರ್ಯಾಕ್ಟರ್ಗೆ ಟ್ರೇಲರ್ ಮಾಡಿಸಿಕೊಡುತ್ತೇನೆ ಅಂತ ಹೇಳಿ 5 ಲಕ್ಷ ಪಡೆದು ಎಸ್ಕೇಪ್ ಆಗಿದ್ದಂತೆ. ನಿನ್ನೆ ಸ್ವಾಮೀಜಿ ಸಿಕ್ಕಿಬಿದ್ದ ಪರಿಣಾಮ ಗ್ರಾಮಕ್ಕೆ ತಂದು ಕೂಡಿ ಹಾಕಿ ಹಲ್ಲೆಯನ್ನು ಮಾಡಲಾಗಿದೆ. ಚಾಮರಾಜನಗರದ ರಸ್ತೆಗಳ ತುಂಬ ಗುಂಡಿಗಳು ಬಿದ್ದಿವೆ. ತಮಿಳುನಾಡಿನ ಕಡೆ ಬೊಂಬಾಟ್ ರಸ್ತೆ ಇದ್ದರೆ ಕರ್ನಾಟಕ ಭಾಗದಲ್ಲಿ ಎಲ್ಲಿ ನೋಡಿದ್ರೂ ಗುಂಡಿಗಳು ಕಾಣಿಸ್ತಾ ಇದ್ದಾವೆ. ಚಿಕ್ಕಹೊಳೆ ಚೆಕ್ಪೋಸ್ಟ್ನಿಂದ ತಮಿಳುನಾಡಿನ ಸಂಪರ್ಕದ ರಸ್ತೆ ಹಾಳಾಗಿದೆ. ತಾಳವಾಡಿ ಸುತ್ತಮುತ್ತಲಿನ 48 ಹಳ್ಳಿಗಳಲ್ಲಿ ಕನ್ನಡಿಗರೇ ಇದ್ದಾರೆ. ವ್ಯಾಪಾರ, ವಹಿವಾಟು, ವೈವಾಹಿಕ ಸಂಬಂಧಗಳಿಗೆಲ್ಲ ಚಾಮರಾಜನಗರ ಜಿಲ್ಲೆಯನ್ನೇ ಅವಲಂಬಿಸಿರುವಂಥ ತಾಳವಾಡಿ ಕನ್ನಡಿಗರು ತಮಗೆ ಒಳ್ಳೆ ರಸ್ತೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ.